ಸತ್ವ ಅಂದರೆ ಇರುವುದು ಅಂತ ಮಾತ್ರ ಅರ್ಥ ಅಲ್ಲ. ಸತ್ವ ಅಂದರೆ ಇರುವುದು, ಅದರ ಜೊತೆಗೆ ಯಥಾರ್ಥ ಜ್ಞಾನವನ್ನು ಪಡೆಯುವುದು, ಹಾಗೆ ಏನಾದರೂ ಕಾರ್ಯವನ್ನು ಮಾಡುವುದು ಅಂತ ಕೂಡ ಅರ್ಥ ಇದೆ. ಅದನ್ನ ತತ್ವಸಂಖ್ಯಾನ ಟೀಕಾದಲ್ಲಿ ಜಯತೀರ್ಥರು ಸ್ವರೂಪ ಪ್ರಮಿತಿ ಪ್ರವೃತ್ತಿ ಲಕ್ಷಣ ಸತ್ತಾತ್ರೈವಿಧ್ಯ, ಸ್ವರೂಪ ಮತ್ತು ಪ್ರಮಿತಿ ಅಂದರೆ ಯಥಾರ್ಥ ಜ್ಞಾನ, ಮತ್ತೆ ಪ್ರವೃತ್ತಿ ಕಾರ್ಯವನ್ನು ಮಾಡುವುದು ಎಂಬ ಲಕ್ಷಣ ಅಂದರೆ ಎಂಬ ಸತ್ತಾತ್ರೈವಿಧ್ಯ, ಮೂರು ವಿಧವಾದ ಸತ್ತಾ ಇದೆ. ಈ ಮೂರು ವಿಧವಾದ ಸತ್ತಕ್ಕೂ ಕೂಡ ಇನ್ನೊಂದು ಯಾವುದನ್ನು ಅವಲಂಬಿಸದೇ ಇರುವಂಥದ್ದು ಸ್ವತಂತ್ರ, ಇನ್ನೊಂದನ್ನು ಅವಲಂಬಿಸಿರುವಂಥದ್ದು ಸ್ವತಂತ್ರ, ಅವಲಂಬಿಸಿರುವಂಥದ್ದು ಅಸ್ವತಂತ್ರ ಅಂತ ಅರ್ಥ ಹೇಳಿದ್ದಾರೆ. ಅನುವ್ಯಾಖ್ಯಾನದ ಸಮಯಪಾದದ ಒಂದು ಉಲ್ಲೇಖವು ಕೂಡ ಹಾಗೆ ಹೇಳ್ತದೆ. ಅಲ್ಲಿನ ಅನುವ್ಯಾಖ್ಯಾನದ ನ್ಯಾಯಸುಧಾದಲ್ಲಿ ಕೂಡ ಜಯತೀರ್ಥರು ಆ ಮೂರು ರೀತಿಯಾಗಿ ಅಂತ ಅದನ್ನು ವರ್ಣನೆ ಮಾಡಿದ್ದಾರೆ. ಅದನ್ನು ನಾವು ನಮ್ಮ ವ್ಯವಹಾರದಲ್ಲಿ ಬೇರೆ ಭಾಷೆಗಳಲ್ಲಿ ಕೂಡ ಹೇಗೆ ಹೇಳ್ತೀವಿ ಅನ್ನೋದನ್ನು ಗಮನಿಸಬಹುದು. ನಾನು ಇದ್ದೇನೆ ಅಂದರೆ ನನ್ನ ಸ್ವರೂಪ ಇದೆ, ನಾನು ದೇಹವನ್ನು ಪಡೆದುಕೊಂಡಿದ್ದೇನೆ ಅಂತ ಅರ್ಥ. ಇದೆಲ್ಲ ಗೊತ್ತಿದ್ದೇ ಇದೆ. ನಾನು ಮನೆಯಲ್ಲಿ ಇದ್ದೇನೆ ಅಥವಾ ಈ ಸದ್ಯ ದೇವಾಲಯದಲ್ಲಿ ಇದ್ದೇನೆ ಅಂತ ಹೀಗೆಲ್ಲ ಹೇಳಿದಾಗ ನಾನು ಅಲ್ಲಿದ್ದೇನೆ, ನನ್ನ ದೇಹ ಕೂಡ ಅಲ್ಲಿದೆ ಅಂತ ಅರ್ಥ. ಇದಲ್ಲದೆ ಸತ್ತ ಅಂದ್ರೆ ಯಥಾರ್ಥ ಜ್ಞಾನ ಅನ್ನುವ ಅರ್ಥವನ್ನು ಕೂಡ ಅದು ಕೆಲವು ಬಾರಿ ಹೇಳ್ತದೆ. ಕನ್ನಡದಲ್ಲಿ ಅಂಥ ಬಳಕೆ ಕಡಿಮೆ. ಇಂಗ್ಲಿಷಿನಲ್ಲಿ ಹಿ ಈಸ್ ವೆರಿ ಮಚ್ ಇಂಟು ಮಧ್ವಶಾಸ್ತ್ರ ಅಂತ ಹೀಗೆಲ್ಲ ಪ್ರಯೋಗ ಮಾಡ್ತಾರೆ. ಅಲ್ಲಿ ಹಿ ಈಸ್, ಅವನು ಮಧ್ವಶಾಸ್ತ್ರದಲ್ಲಿ ಇದ್ದಾನೆ ಅಂತಂದ್ರೆ ಅವನ ಎಕ್ಸಿಸ್ಟೆನ್ಸ್ ಅನ್ನೋದು ಏನಿದೆ, ಆ ಎಕ್ಸಿಸ್ಟೆನ್ಸ್ ಅಂದ್ರೆ ಅದರಲ್ಲಿ ಆಸಕ್ತನಾಗಿದ್ದಾನೆ, ಅದರ ಜ್ಞಾನವನ್ನು ಪಡ್ಕೊಳ್ಳುವುದರಲ್ಲಿ ಅವನು ತತ್ಪರನಾಗಿದ್ದಾನೆ ಅಂತಾನೆ ಅದಕ್ಕೆ ಅರ್ಥ ಆಗ್ತದೆ. ಇದು ಸತ್ತ ಅನ್ನುವುದಕ್ಕೆ ಯಥಾರ್ಥ ಜ್ಞಾನ ಅನ್ನುವಂಥ ಅರ್ಥ, ಇದು ಎರಡನೇ ಅರ್ಥ. ಸತ್ತ ಅನ್ನೋದಕ್ಕೆ ಕಾರ್ಯ ಮಾಡುವುದು ಅಂತ ಒಂದು ಅರ್ಥ, ಅದು ಕೂಡ ನಮ್ಗೆ ಗೊತ್ತಿದೆ. ನೀವೆಲ್ಲಿದ್ದೀರಿ ಅಂತ ಕೇಳಿದ್ರೆ ನಾವು ರೈಲ್ವೇಸ್ನಲ್ಲಿ ಇದ್ದೇವೆ, ಅಥವಾ ನಾನು ಪೋಸ್ಟಲ್ ಡಿಪಾರ್ಟ್ಮೆಂಟ್ನಲ್ಲಿದ್ದೇನೆ, ಇಂಥ ಕಂಪ್ನಿಯಲ್ಲಿದ್ದೇನೆ, ಬ್ಯಾಂಕಿನಲ್ಲಿದ್ದೇನೆ ಅಂತ ಹೀಗೆಲ್ಲ ಹೇಳಿದಾಗ ಅಲ್ಲಿ ಇರುವುದು ಅಂದರೆ ಆಯಾ ಇಲಾಖೆಗಳಲ್ಲಿ ಇದ್ದು ಕಾರ್ಯ ಮಾಡುವುದು ಅಂತಲೇ ಅರ್ಥ. ಹೀಗೆ ಸತ್ತ ಅನ್ನುವುದಕ್ಕೆ ಒಂದು ಅಸ್ತಿತ್ವ, ಒಂದು ಯಥಾರ್ಥ ಜ್ಞಾನ, ಮತ್ತೊಂದು ಪ್ರವೃತ್ತಿ ಅಂತ ಹೀಗೆ ಮೂರು ಅರ್ಥಗಳು ನಮಗೆ ವ್ಯವಹಾರದಲ್ಲೂ ಕೂಡ ಸಿದ್ಧ ಆಗಿವೆ.